AN9 ಸದಾ ನಿಮ್ಮೊಂದಿಗೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಸೆಂಚುರಿ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ನಿನ್ನೆ ನಡೆದ ಅನೀಶ್ ಕ್ರಿಯೇಷನ್ಸ್ ರವರ ಸಂಸ್ಥೆಯಿಂದ ಮೂಡಿಬಂದ ಪ್ರತಿಭೆಗಳನ್ನು ಪ್ರೆಸ್ ಮೀಟ್ ಮೂಲಕ ಪರಿಚಯ ಮಾಡಿಕೊಡಲಾಯಿತು. ಇದರಲ್ಲಿ ಹೆಚ್ಚಾಗಿ ಯುವಕ ಯುವತಿಯರು ಗಮನ ಸೆಳೆದಿದ್ದು ವಿಶೇಷ. ಅನೀಶ್ ಕ್ರಿಯೇಷನ್ಸ್ ಸಂಸ್ಥೆಯು ಇಂದಿನ ದಿನಗಳಲ್ಲಿ ಮಾಡೆಲಿಂಗ್ ಕ್ಷೇತ್ರವು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿರುವ ಹಿನ್ನೆಲೆ ಯುವಕ ಮತ್ತು ಯುವತಿಯರಿಗಾಗಿ ಉತ್ತಮ ವೇದಿಕೆ ಒದಗಿಸುತ್ತಿದ್ದು, ಈ ಅನೀಶ್ ಕ್ರಿಯೇಷನ್ನಿಂದಾಗಿ ಉತ್ತಮ ಪ್ರತಿಭೆಗಳನ್ನು ಮಾಡೆಲಿಂಗ್ ಕ್ಷೇತ್ರಕ್ಕೆ ಪರಿಚಯಿಸಿಕೊಡುವುದರಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತಿದೆ. ನಮಗೆ ಅನೀಶ್ ಕ್ರಿಯೇಷನ್ಸ್ನಿಂದಾಗಿ ಒಳ್ಳೆ ವೇದಿಕೆಗಳು ಸಿಗುತ್ತಿದ್ದು, ಇದರಿಂದಾಗಿ ನಾವು ಸಂಘ ಸಂಸ್ಥೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್, ಜಾಹೀರಾತು ವಿಭಾಗಗಳಿಗೆ ಕೆಲಸ ಮಾಡುತ್ತಿದ್ದು, ಇದರಿಂದ ಹರ್ಷ ಸಂತಸ ಒದಗಿ ಬಂದಿದೆ. ಇದೊಂದು ಸಮಾಜಮುಖಿ ಕೆಲಸವಾಗಿದ್ದು, ಇದಕ್ಕೆ ಯಾವುದೇ ಜಾತಿ, ಮತ, ದಪ್ಪ, ಸಣ್ಣ, ವರ್ಣಭೇದ, ವಯಸ್ಸು ಇಲ್ಲದಂಥ ಮಾಡೆಲಿಂಗ್ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ವಿಜೇತರು ಮತ್ತು ತಂಡದ ಸದಸ್ಯರು ತಿಳಿಸಿದರು. Hello everyone, this is me Sonia Joseph. I'm being as a professional model and a fashion model and also a pageant coach and a fashion choreographer. I've been in this industry from quite a long time, like that's almost 5 years. So my experience in this industry is I've won many titles for state level and a national level. I've been as a face of Himalaya, Miss Supermodel India Karnataka and also Miss Elite India Karnataka so far. And I've joined as a recently brand ambassador for Anish Creations. In Anish Creations, I've been working from almost 6-7 months where we have completed 3 shows successfully, and now we are coming up with the 4th show, that is for Mr., Miss and Trans. For the very first time, we've been doing for the transgender models. He's giving an opportunity for them. ಸೊ ಅದ್ರ ಬಗ್ಗೆ ಆಗಿ ಟ್ರಾನ್ಸ್ಜೆಂಡರ್ಸು ಯಾರ್ಯಾರೆಲ್ಲ ಆಪರ್ಚುನಿಟೀಸ್ ನೋಡ್ತಿದ್ದಾರೆ, ಯಾರ್ಯಾರೆಲ್ಲ ಮಾಡೆಲ್ ಆಗಬೇಕು ಅಂತ ಡ್ರೀಮ್ ಇದೆ, ಸೊ ಯಾರ್ಯಾರೆಲ್ಲ ಆಪರ್ಚುನಿಟೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಐ ವುಡ್ ಸೇ ದಿಸ್ ಇಸ್ ಅ ರೈಟ್ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್ ಟು ಸ್ಟಾರ್ಟ್ ಅಪ್ ವಿತ್. ಸೊ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಆಗ್ತಾ ಇರೋದ್ರಿಂದ ಟ್ರಾನ್ಸ್ಜೆಂಡರ್ ಮಾಡೆಲ್ದು ಪ್ಯಾಜೆಂಟ್, ಸೊ ಅವರಿಗೆ ಇದೊಂದು ಒಳ್ಳೆ ವೇದಿಕೆ. ಅವರು ಏನೇ ಟ್ಯಾಲೆಂಟ್ ಇರ್ಬೋದು ಅಥವಾ ಅವ್ರಿಗೆ ಎಕ್ಸ್ಪೋಜರ್ ಸಿಗೋದಕ್ಕಾಗಿರ್ಬೋದು. ಸೊ ಅವರು ಅನೀಶ್ ಕ್ರಿಯೇಷನ್ಸ್ ಅವ್ರಿಗೆ ಪೇಜಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಖುಷಿ ಅಂತ, ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಫಸ್ಟ್ ಟೈಮ್ ನನಗೆ ವಿನ್ನಿಂಗ್ ಅಂತ ಇದು ಮಾಡಿರೋದು ಅನೀಶ್ ಕ್ರಿಯೇಷನ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನ್ಯೂ ಮಾಡೆಲ್ಸ್ಗೆ ಬರೋರಿಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನೀಶ್ ಕ್ರಿಯೇಷನ್ ಕಡೆಯಿಂದ. ಸೊ ಥ್ಯಾಂಕ್ಸ್ ಅನೀಶ್ ಕ್ರಿಯೇಷನ್. ಲಾಸ್ಟ್ 3 ಇಯರ್ಸಿಂದ ಮಾಡಲಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಿಸ್ ಬ್ಯಾಂಗ್ಳೂರ್ ಆ್ಯಂಡ್ ಮಿಸ್ ಕರ್ನಾಟಕ ಆ್ಯಂಡ್ ಮಿಸ್ ಕರ್ನಾಟಕ ಸ್ಯಾಂಡಲ್ವುಡ್ ಹಾಗೆ ವಿನ್ನರ್ ಆಗಿ ಅನೀಶ್ ಕ್ರಿಯೇಷನ್ ಟೀಮಲ್ಲಿ ವಿನ್ ಆಗಿದ್ದೀನಿ. ಆ್ಯಂಡ್ ದೆನ್ ಇವಾಗ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಸೊ ಸ್ಟಾಪರಾಗಿ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನೆಕ್ಸ್ಟು ಅಪ್ಕಮಿಂಗ್ ಶೋಗೆ ಶೋ ಸ್ಟಾಪರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಪ್ರೀವಿಯಸ್ ಶೋ ಇನ್ನೂ ಚೆನ್ನಾಗಾಯಿತು. ಆ್ಯಂಡ್ ದೆನ್ ಎಲ್ಲ ವಿನ್ನರ್ಸ್ ಇಲ್ಲೇ ಇದ್ದಾರೆ, ಎಲ್ಲರಿಗೂ ಕಂಗ್ರ್ಯಾಟ್ಸ್. ಆ್ಯಂಡ್ ದೆನ್ ಅಪ್ಕಮಿಂಗ್ ಮಾಡಲ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಆಲ್ಮೋಸ್ಟ್ ನಾನು ಫಸ್ಟ್ ಕಾಲ್ ಇಟ್ಟಾಗ ಏನು ಸ್ವಲ್ಪ ಭಯ ಆಯಿತು ಹೇಗೆ ಏನು ಅಂತ. ಆ್ಯಂಡ್ ದೆನ್ ಟೀಮಲ್ಲಿ ಮಿಂಗಲ್ ಆದಮೇಲೆ ಗೊತ್ತಾಯಿತು ಏನು ಹೇಗೆ ಎಲ್ಲರೂ ನಮಗೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಫಸ್ಟ್ ಥಿಂಕ್ ಅನೀಶ್ ಬ್ರೋ. ಆ್ಯಂಡ್ ದೆನ್ ನಮ್ಮ ಗ್ರೂಮಿಂಗ್ ಸೆಕ್ಷನ್ ಸೇಬಲ್ ಆಗ್ಬೋದು, ಆ್ಯಂಡ್ ನಮ್ಮ ಸೋನಿಯಾ ಮ್ಯಾಮ್ ಆಗ್ಬೋದು, ಎಲ್ಲರೂ ನಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಏನು ಮಾಡಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ಟೀಚ್ ಮಾಡೋದು. ಆ್ಯಂಡ್ ದೆನ್ ಅಲ್ಲಿ ಮೋಟಿವೇಟ್ ಆಯಿತು. ಆ್ಯಂಡ್ ದೆನ್ ಅಪ್ಕಮಿಂಗ್ ಮಾಡೋದು ಯಾರು ಬರ್ತಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮು, ದೆನ್ ಅವ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ ಸಿಗುತ್ತೆ. ಟು ಟಾಕ್ ಅಬೌಟ್ ಅನೀಶ್ ಕ್ರಿಯೇಷನ್ ಆ್ಯಂಡ್ ಏನು ಅವ್ರು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಬೇಕು ಅಂತಂದರೆ, ದಿಸ್ ಈವೆಂಟ್ ಈಸ್ ಫಾರ್ ಮಿಸ್, ಮಿಸ್ಟರ್ ಆ್ಯಂಡ್ ಟ್ರಾನ್ಸ್. ಆ್ಯಂಡ್ ಸ್ಪೆಷಲಿ ವಿ ವುಡ್ ಲೈಕ್ ಟು ಫೋಕಸ್ ಆನ್ ದ ಟ್ರಾನ್ಸ್ ಬಿಕಾಸ್ ಇವ್ರಿಗೆ ತುಂಬಾ ಪ್ರಿವಿಲೇಜಸ್ ಅಥವಾ ಆಪರ್ಚುನಿಟೀಸ್ ಕಡಿಮೆ. ಅಂಥದ್ರಲ್ಲಿ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಅನೀಶ್ ಕ್ರಿಯೇಷನ್ಸ್ ಅವರು ಈ ಒಂದು ಕಾರ್ಯಕ್ರಮ ತರ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಫಾರ್ ಪೀಪಲ್ ಹೂ ಫೀಲ್ ದಟ್ ದೇ ಆರ್ ನಥಿಂಗ್, ದೇ ಕೆನಾಟ್ ಡೂ ಎನಿಥಿಂಗ್ ಇನ್ ಲೈಫ್. ಹಂಗಿರೋರಿಗೆ ಒಂದು ಆಪರ್ಚುನಿಟಿ ಕೊಡುವಂಥ ಒಂದು ವೇದಿಕೆ ಇದು. ಅದ್ರ ಜೊತೆಗೆ ಏನು ಅಂತಂದರೆ ಲೈಕ್ ತುಂಬ ಜನ ಟ್ಯಾಲೆಂಟೆಡ್ ಆಗಿರ್ತಾರೆ, ಎಸ್ಪೆಷಲಿ ಟ್ರಾನ್ಸ್ನಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ವೇದಿಕೆ ಆಪರ್ಚುನಿಟಿ ಸಿಗ್ತಿಲ್ಲ. ಬಟ್ ದಿಸ್ ಇಸ್ ಒನ್ ಪ್ಲ್ಯಾಟ್ಫಾರ್ಮ್ ವೇರ್ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್. ಅದ್ರ ಜೊತೆಗೆ ಅನೀಶ್ ಕ್ರಿಯೇಷನ್ ಜೊತೆಗೆ ನಾನು ಅಸೋಸಿಯೇಟ್ ಆಗಿರೋದು ಈಗ ಈ ಒಂದು ಪ್ರೋಗ್ರಾಮ್ಗಾದರೂ ಕೂಡ ಇವ್ರನ್ನ ತುಂಬ ಫಾಲೋ ಮಾಡ್ತಿದ್ದೀನಿ. ಫಾಲೋ ಮಾಡಬೇಕಾದ್ರೆ ನನಗೆ ಒಂದು ಗೊತ್ತಾಗಿರೋದೇನು ಅಂತಂದರೆ, ಯಾವುದೇ ಒಂದು ಪ್ಯಾಜೆಂಟ್ನಲ್ಲಿ ವಿನ್ ಆಗಿರುವಂಥವ್ರಾಗಿರಲಿ ಅಥವಾ ಈ ಒಂದು ಪ್ಯಾಜೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ಲ ಮಾಡೆಲ್ಸ್ಗಳಿಗೂ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಪರ್ಚುನಿಟಿ
ಆಪರ್ಚುನಿಟಿ ಸಿಗ್ತಾ ಇದೆ. ಆಪರ್ಚುನಿಟೀಸ್ ಏನು ಅಂತಂದರೆ ಅವ್ರಿಗೊಂದು ಶಾರ್ಟ್ ಫಿಲಮ್ ಇರ್ಬೋದು, ಅಥವಾ ಇಟ್ ಕುಡ್ ಬಿ ಜಸ್ಟ್ ಆಲ್ಬಮ್ ಇರ್ಬೋದು, ಅಥವಾ ಆ್ಯಡ್ ಶೂಟ್ ಇರ್ಬೋದು, ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಅಥವಾ ಯಾವುದಾದ್ರೂ ಆಪರ್ಚುನಿಟೀಸ್ ಅವ್ರಿಗೆ ಇದ್ದೇ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವ್ರನ್ನ ಎಷ್ಟು ಪ್ರಮೋಟ್ ಮಾಡಲಿಕ್ಕಾಗುತ್ತೋ, ಆ ಮಾಡೆಲ್ಸ್ಗಳು ಬಂದಾದಮೇಲೆ ಅವ್ರನ್ನ ಎಷ್ಟು ಪ್ರಮೋಟ್ ಮಾಡಲಿಕ್ಕಾಗುತ್ತೋ ಆ ರೀತಿಯಲ್ಲಿ ಅವರು ದೇ ಟ್ರೈ ದ ಲೆವೆಲ್ ಬೆಸ್ಟ್ ಟು ಪ್ರಮೋಟ್ ದೆಮ್. Myself Kavana, ನಾನು ಮಿಸ್ ಸೌತ್ ಕರ್ನಾಟಕ 2020 ವಿನ್ನರ್ ಆ್ಯಂಡ್ ಮಿಸ್ ಮಂಡ್ಯ 2020 ಆ್ಯಂಡ್ ಇಲ್ಕಲ್ ಸ್ಯಾರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ, ಪ್ಲಸ್ ಎಸೆನ್ಸ್ ಸಿಲ್ಕ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್. ಫ್ರಮ್ ಲಾಸ್ಟ್ 6 ಮಂತ್ಸಿಂದ ನಾನು ಆರ್ಗನೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅನೀಶ್ ಕ್ರಿಯೇಷನ್ಸಲ್ಲಿ. ಇಟ್ಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದು ಮಾಡಲಿಂಗ್ ಏಜೆನ್ಸಿಲಿ ವರ್ಕ್ ಮಾಡ್ತಿದ್ದೀನಿ ಅಂದರೆ ದಟ್ ಆಪರ್ಚುನಿಟಿ ನಂಗೆ ಸಿಕ್ಕಿದೆ ಅನೀಶ್ ಕ್ರಿಯೇಷನ್. ಓಕೆ, ನನ್ನ ಹೆಸರು ಗುಣೇಶ್ ಅಂತ. ನಾನು ಅನೀಶ್ ಕ್ರಿಯೇಷನ್ಸಲ್ಲೇ ಈ ಸಲ ಶೋ ಮಾಡಿ ವಿನ್ ಆಗಿದ್ದೀನಿ. ಐ ಮೀನ್ ಸೆಕೆಂಡ್ ರನ್ನರ್ ಅಪ್ ಮತ್ತು ಬೆಸ್ಟ್ ರನ್ವೇ ಮಾಡೆಲಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ಇದಕ್ಕಿಂತ ಮುಂಚೆ ಒಂದು ಶೋ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಸ್ಟೈಲಿಶ್ ಐಕಾನ್ ಅಂತ ಒಂದು ಟೈಟಲ್ ಸಿಕ್ಕಿದೆ. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಶೋ ಆ್ಯಕ್ಚುಲಿ. ಬಟ್ ಬೇರೆ ಶೋಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಬಟ್ ಅದರಲ್ಲೆಲ್ಲ ವಿನ್ ಆಗಿಲ್ಲ. ಬಟ್ ನ್ಯಾಷನಲ್ ಶೋಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಅನೀಶ್ ಕ್ರಿಯೇಷನ್ಸಲ್ಲಿ ಈಗ ನೆಕ್ಸ್ಟು ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. Surana Institute of Fashion Technology. Also worked with Bollywood Akshay Kumar as a stylist for him. Also worked as stylist in Sandalwood industry also. I'm also an associate partner for Anish Creations for the upcoming show that is Classy Icons of South India 2021, where we usually do a lot of different types of pageant, but this is something unique. First time we are giving opportunities for transgender. Main reason why we are giving this opportunity is ತುಂಬ ಮನೆಯಲ್ಲಿ ಹುಡುಗಿರನ್ನ ಹೆಂಗೆ ಮರ್ಯಾದೆ ಕೊಡೋದು ಹೇಳ್ಕೊಡ್ತಾರೆ, ಹುಡುಗರನ್ನ ಹೆಂಗೆ ಮರ್ಯಾದೆ ಕೊಡೋದು ಹೇಳ್ಕೊಡ್ತಾರೆ, ಬಟ್ ಯೂಶಲಿ ಡೋಂಟ್ ಟೀಚ್ ಹೌ ಟು ರೆಸ್ಪೆಕ್ಟ್ ಎವ್ರಿ ಒನ್. ಸೊ ಥ್ರೂ ದಿಸ್ ಶೋ what I want to tell is we have to respect transgenders too. People tell, most of the motivational speakers come and tell, teach your kids how to respect women, teach your kids how to respect men, but I've never seen people telling respect transgender too. They also live in the society, they also have talent, they also deserve this society. Most of them don't give opportunities to them. ಮಾಡಲಿಂಗ್ ನನ್ನ ಗೋಲ್ ಆಗಿತ್ತು. ಸೊ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತು ಅನೀಶ್ ಕ್ರಿಯೇಷನ್ಸ್ ಅಂತ. ಆ್ಯಂಡ್ ಐಮ್ ಇಯರ್ ಫಸ್ಟ್ ರನ್ನರ್ ಅಪ್ ಆಗಿ ಸ್ಯಾಂಡಲ್ವುಡಲ್ಲಿ ವಿನ್ ಆಗಿದ್ದೀನಿ in teen category. My name is Gurashri. My age 11 years. I'm studying in 6th standard. Thank you for Anish Creation for give this great opportunity for me. ನಾನು ಓದ್ ಶೋ ಅಲ್ಲಿ ವಿನ್ ಆಗಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಈ ಸಲ ನಾನು ವಿನ್ ಆಗಿದ್ದೀನಿ, ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. My name is Divyashree KM. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ. ಸ್ಟೇಟ್ ಲೆವೆಲ್ ಟೀಮ್ ವಿನ್ನರ್ ಆಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಅನೀಶ್ ಕ್ರಿಯೇಷನ್ ಟು ಗಿವ್ ಸಚ್ ಅ ನೈಸ್ ಆಪರ್ಚುನಿಟಿ. ಎಲ್ಲ ವೀಕ್ಷಕರಿಗೂ ಮತ್ತು ಬಂದಿರೋರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿ ಸೇರಿರೋ ಮೂಮೆಂಟ್ ಎಲ್ರಿಗೂ ಗೊತ್ತಿರೋದ್ರಿಂದ ಆಗಲೇ ಇಂಟ್ರಡಕ್ಷನ್ ಬಗ್ಗೆ ಆಗಿದೆ. ನಾವು ಇಲ್ಲಿ 3 ಜನ ಸೇರಿರೋ ವಿಷಯ ಏನಂತಂದರೆ ಆ್ಯಸ್ ಅ ವಿನ್ನರ್ ನಾವು 3 ಜನ ಸೇರಿದ್ದೀನಿ. ನನ್ನ ಹೆಸರು ಪ್ರಸಾದ್, ಬೇಸಿಕ್ಲಿ ಬ್ಯಾಂಗ್ಳೂರಿಯನ್, ಐ ವುಡ್ ಸೇ ಟಿಪಿಕಲಿ ಕನ್ನಡಿಗ. ಗೆದ್ದಿರೋದು ಇದೇ ಫಸ್ಟ್ ಶೋ. ಇನ್ಫ್ಯಾಕ್ಟ್ ಇದೇ ನನ್ನ ಫಸ್ಟ್ ಶೋ. ಆ್ಯಸ್ ಸ್ಟೇಜ್ ಹತ್ತಿರ ರ್ಯಾಂಪ್ ವಾಕ್ ಮಾಡಿರೋದು ಅಂದರೆ ಇದೇ ಫಸ್ಟ್ ಶೋ. ಹ್ಯಾಪಿ ಟು ಸೇ ದಿಸ್. ಅನೀಶ್ ಕ್ರಿಯೇಷನ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ, ಅವ್ರಿಗೆ ಮತ್ತು ಟೀಮ್ ಎಲ್ರಿಗೂ. ಫಸ್ಟ್ ಶೋ ಅಲ್ಲಿ ಫಸ್ಟ್ ಮೂಮೆಂಟಲ್ಲಿ ಗೆದ್ದಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂತ ಹೇಳ್ಬಿಟ್ಟು ಮಿಸ್ಸಸ್ ಕ್ಯಾಟಗರಿಲಿ ವಿನ್ನರ್ ಆಗಿದ್ದೀನಿ. ಸೊ ಬೇಸಿಕಲಿ ಬಂದುಬಿಟ್ಟು ನಾನು ಡ್ಯಾನ್ಸರ್, ಫಸ್ಟು ಇಂಡಸ್ಟ್ರಿಲಿ ಡ್ಯಾನ್ಸರ್ ಆಗಿದ್ದೆ. ಸೊ ಅದಾದಮೇಲೆ ಕೊರಿಯೋಗ್ರಾಫರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಹರ್ಷ ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಬಟ್ ಈಗ ನಾನು ವರ್ಕಿಂಗಲ್ಲಿದ್ದೀನಿ. ಸಿಂಗಾಪುರಲ್ಲಿ ಹಯಾತ್ ಕಾರ್ಗೋಲ್ಲಿ ವರ್ಕಿಂಗಲ್ಲಿದ್ದೀನಿ. ಅಲ್ಲಿಂದ ಬಟ್ 1 ಇಯರ್ಗೆ ಒಂದ್ಸಲ ನಾನು ಇಂಡಿಯಾಗೆ ಬರ್ತೀನಿ, ಬ್ಯಾಂಗ್ಳೂರು. ನನ್ನ ನೇಟಿವ್ ಬಂದು ಬ್ಯಾಂಗ್ಳೂರಲ್ಲಿ. ಸೊ 1 ಇಯರ್ಗೆ ಒಂದು ಸಲ ಬಂದಾಗ ಇಲ್ಲಿ ಏನಾದರೂ ಮಾಡಿ ನಾನು ಇಲ್ಲಿಂದ ಏನಾದರೂ ಅಚೀವ್ ಮಾಡ್ಕೊಂಡು ಸಿಂಗಾಪುರಿಗೆ ಹೋಗಬೇಕು ಅನ್ನೋದು ಒಂದು ನನ್ನ ಡ್ರೀಮ್. ಸೊ ಈ ವರ್ಷ ಬಂದೆ. ಸೊ ಇದಕ್ಕಿಂತ ಮುಂಚೆ ಒಂದು ಶೋ ಮಾಡಿದೆ. ಸೊ ಅದರಲ್ಲಿ 3rd ರನ್ನರ್ ಅಪ್ ಆದೆ. ಸೊ ಅವಾಗ ನನಗನ್ನಿಸ್ತು ನಾನು ವಿನ್ನರ್ ಆಗಲೇಬೇಕು, ನಾನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಅವಾಗ ಅನೀಶ್ ಅವ್ರು ಸಿಕ್ಕಿದ್ರು ನನಗೆ ನನ್ನ ಫ್ರೆಂಡ್ ಕಡೆಯಿಂದ. ಸೊ ಇಲ್ಲಿ ವಿನ್ ಆಗಿದ್ದೀನಿ. ಸೊ ಇದರಿಂದ ನನಗೆ ಆಪರ್ಚುನಿಟಿ ತುಂಬ ಬಂದಿದೆ. ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋಸ್ ಬಂದಿದೆ, ನಾರ್ಮಲ್ ಶೂಟ್ಸ್ ಬಂದಿದೆ. ಆದಮೇಲೆ ಇವಾಗ ಒಂದು ತಮಿಳ್ ಸೀರಿಯಲ್ ಒಂದು ಸಿಕ್ಕಿದೆ ನನಗೆ, ರಾಧಿಕಾ ಮೇಡಮ್ ಕಡೆಯಿಂದ ವಿಲ್ಲನ್ ಕ್ಯಾರೆಕ್ಟರ್ ಸಿಗಿದೆ, ನಾಯಕಿ ಸೀರಿಯಲ್ ಅಂತ ಇದೆ. ಇದರಲ್ಲಿ ಬಂದು ಮುಂಚೆ ರಮ್ಯವ್ರು ಮಾಡ್ತಿದ್ರು, ಕೋಳಿ ರಮ್ಯಾ ಅವ್ರು ಮಾಡ್ತಿದ್ರು ಸೀರಿಯಲಲ್ಲಿ. ಸೊ ಇವಾಗ ಅದು ಅವ್ರಿಗೆ ಸಿಕ್ಕಿದೆ.
ನನ್ನ ಹೆಸರು ಸೌಮ್ಯ ಸೆಬಾಸ್ಟಿನ್. ನಾನು ಮಿಸ್ಸಸ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದೀನಿ. ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕೋಚ್. ನಾನು 3-4 ಇಯರ್ಸಿಂದ ಬ್ಲ್ಯಾಕ್ ಸ್ಕಿನ್ ಇರೋದ್ರಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನಾನು ಬರ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಬೇರೆಯವ್ರ ಮೋಟಿವೇಶನಿಂದ ನಾನು ಓಕೆ ಟ್ರೈ ಮಾಡೋಣ ಅಂತ ಬಂದೆ. ಇದೇ ನನ್ನ ಫಸ್ಟ್ ಶೋ. ಈ ಫಸ್ಟ್ ಶೋ ಅಲ್ಲೇ ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದೀನಿ, ಥ್ಯಾಂಕ್ಸ್ ಟು ಅನಿಶ್ ಕ್ರಿಯೇಷನ್ and the mentors Sibyl and Priyank. Hi, I'm Abhinay Jesse from Tamil Nadu. Basically, my profession is medico and my passion is modeling. So, my role model is my mom only. For my mom only, I started this career. Be a confident girl. My obstacle is fear and anxiety. Even I never thought before in front of camera I will talk now. So, thanks Anish Creation for this opportunity. And first I want to thank Anish, and I want to thank Sibyl ma'am as my mentor, and I want to thank Sonia ma'am, and thanks everyone for this opportunity. This is really big to me, so thank you so much. ಸುದ್ದಿಗೋಷ್ಠಿಯಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್, ವಿನ್ನರ್ಸ್, ರನ್ನರ್ಸ್ ಅಪ್, ಬೆಸ್ಟ್ ಪರ್ಸನಾಲಿಟಿ, ಫಿಸಿಕಲ್ ಫಿಟ್ನೆಸ್ ಐಕಾನ್, ಸ್ಟೈಲಿಶ್ ಐಕಾನ್ ವಿಜೇತರು ಹಾಗೂ ಅನಿಶ್ ಕ್ರಿಯೇಷನ್ಸ್ನ ಪದಾಧಿಕಾರಿಗಳು ಭಾಗವಹಿಸಿದರು. ನ್ಯಾಷನಲ್ ಲೆವೆಲ್ ಬ್ಯೂಟಿ ಪೆಗೆಂಟ್ ಮಿಸ್ಟರ್ ಮಿಸ್ಸಸ್ ಟ್ರಾನ್ಸ್ ಕ್ಲಾಸಿ ಐಕಾನ್ಸ್ ಆಫ್ ಸೌತ್ ಇಂಡಿಯಾ 2021 ವಿಜೇತರಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಅನಿಶ್ ಕ್ರಿಯೇಷನ್ಸ್ ಸಂಸ್ಥೆಗೆ ಬೆಂಬಲವಾಗಿ ನಿಂತಿರುವ ಜಾಕ್ಸನ್ ರವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು. ಪರಸ್ಪರ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿ ಶುಭ ಹಾರೈಸಿದರು. AM9 ಸದಾ ನಿಮ್ಮೊಂದಿಗೆ.